ವರ್ಗದವರು ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಮುಂದಿನ ಕಾರ್ಯಕ್ರಮ ಎಲ್ಲ ಹಿರಿಯರಿಗೆ ನಮಸ್ಕರಿಸ್ತಾ ಬಹುಮಾನವನ್ನ ವಿದ್ಯಾರ್ಥಿಗಳಿಗೆ ನೀಡಬೇಕಂತ ಹೇಳಿ 7 ಮನೆ 77 ಮನೆ ಮಂಟಪದಲ್ಲಿ ನಾಟ್ಯವಾಡುವಂತಹ ಗ್ರಾಮೀಣ ಪ್ರತಿಭೆಗಳಿಗೆ ಸರ್ಕಾರಿ ಕಾಲೇಜುಗಳೇ ಆಧಾರ. ಬಿಕ್ಕಲಹಳ್ಳಿ ಮಂಜುನಾಥ ಸ್ವಾಮಿ. ಗ್ರಾಮೀಣ ಪ್ರತಿಭೆಗಳ ಓದಿನ ದಾಹವನ್ನು ಪೂರೈಸುವ ಕೇಂದ್ರಗಳಾಗಿ ಸರ್ಕಾರಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜುಗಳು ಬೆಳವಣಿಗೆ ಆಗಿರುವುದು ಸಂತೋಷದ ವಿಚಾರವಾಗಿದೆ ಎಂದು ಬಿಕ್ಕಲಹಳ್ಳಿ ಯೋಗಿ ಮುನೇಶ್ವರ ಸನ್ನಿಧಾನದ ಧರ್ಮದರ್ಶಿ ಡಾಕ್ಟರ್ ಬಿಕೆ ಮಂಜುನಾಥ್ ಹೇಳಿದರು. ನೋಡಿ, ಈ ದೇಶದಲ್ಲಿ ಪ್ರತಿ ಮಕ್ಕಳು ಗ್ರಾಮೀಣ ಭಾಗದ ಬಂದ ಮಕ್ಕಳೇ ಅತಿ ಉನ್ನತವಾದ ಸ್ಥಾನದಲ್ಲಿರೋದು. ಅದು ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ಈ ದೇಶ ಸೇವೆ ಮಾಡೋದಕ್ಕೆ ನಿಮ್ಗೆ ತುಂಬಾ ಅನುಕೂಲ ಸಿಗುತ್ತೆ ಮುಂದಿನ ತಿಂಗಳು. ಅದು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಬಹಳ ಹೆಮ್ಮೆ ಪಡ್ಬೇಕು. ಇವತ್ತಿನ ದಿನ ಮಕ್ಕಳೆಲ್ಲರೂ ಕಾನ್ವೆಂಟ್ ಓದಿರ್ತಾರೆ, ಅಲ್ಲಿ ಓದಿದಂತ ಮಕ್ಕಳೆಲ್ಲ ಬೇರೆ ದೇಶದಲ್ಲಿ ಇರ್ತಾರೆ, ಅವ್ರ ತಂದೆ ತಾಯಿ ಎಲ್ಲ ಅನಾಥಾಶ್ರಮದಲ್ಲಿ ಇರ್ತಾರೆ. ಅದೇ ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಮಕ್ಕಳು ತಂದೆ ತಾಯಿ ನೋಡ್ಕೊಂಡು ಗ್ರಾಮ ನೋಡ್ಕೊಂಡು ದೇಶಕ್ಕೆ ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಡ್ತಾರೆ. ಹಾಗಾಗಿ ನೀವು ಮುಂದಿನ ದಿನ ಈ ದೇಶಕ್ಕೆ ಪ್ರೀತಿ ಮುಂದಿನ ಮಕ್ಕಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ. ನಗರದ ಎಂಜಿ ರಸ್ತೆಯಲ್ಲಿ ಇರುವ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಏರ್ಪಡಿಸಿದ್ದ 2014ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಮಾತನಾಡಿದರು. ಖಾಸಗಿ ಶಾಲಾ ಕಾಲೇಜುಗಳು ಲಕ್ಷಗಟ್ಟಲೆ ಡೊನೇಷನ್ ಪಡೆದು ಶಿಕ್ಷಣ ನೀಡಿದರೂ ಇಲ್ಲಿ ಓದುವ ಮಕ್ಕಳಿಗೆ ಕನಿಷ್ಠ ಸಂಸ್ಕೃತಿ ಸಂಸ್ಕಾರ ಇರುವುದಿಲ್ಲ. ಅವರು ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಒಳ್ಳೆಯ ಕಾನ್ವೆಂಟ್ಗಳಲ್ಲಿ ಓದಿಸಿದರೂ ಓದು ಪಡೆದ ನಂತರ ಸ್ವದೇಶದಲ್ಲಿ ಇರದೆ ವಿದೇಶಗಳಿಗೆ ತೆರಳಿ ಉದ್ಯೋಗ ಪಡೆದ ನಂತರ ತಂದೆ ತಾಯಿಗಳನ್ನು ಸಂಪೂರ್ಣವಾಗಿ ಮರೆತು ಬದುಕುತ್ತಾರೆ. ಇಂತಹವರಿಂದ ಏನನ್ನು ಕೂಡ ನಿರೀಕ್ಷಿಸಲು ಸಾಧ್ಯವಿಲ್ಲ. ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯುವ ಮೂಲಕ ಒಳ್ಳೊಳ್ಳೆಯ ಉದ್ಯೋಗದಲ್ಲಿ ಇರುವುದನ್ನು ಕಾಣಬಹುದು. ಈಗ ಮಾಧ್ಯಮ ವರ್ಗದವರು ನಿಖಿತಾ ಪಿ ಸೆಕೆಂಡ್ PCA. ಕಾಲೇಜು ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮಗಳು ಯಾವುದೇ ಪ್ರತಿಷ್ಠಿತ ಶಾಲೆಗಿಂತ ಕಡಿಮೆ ಇರಲಿಲ್ಲ. ಇಂತಹ ವೇದಿಕೆಗಳು ಎಲೆಮರೆಕಾಯಿ ತರಹದ ಪ್ರತಿಭೆಗಳ ಶೋಧನೆಗೆ ಒತ್ತು ನೀಡಲಿವೆ ಎಂದರು. ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮುನಿರಾಜು ಮಾತನಾಡಿ, ಇಂದು ನಮ್ಮ ಕಾಲೇಜಿನಲ್ಲಿ 2014ನೇ ಸಾಲಿನ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ನಡೆಯುತ್ತಿದೆ. ವಿದ್ಯಾರ್ಥಿಗಳು ಬೋಧಕರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿದ್ದು ಅವರೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು. ಸ್ವಾಗತವನ್ನು ಕೋರುತ್ತಾ 2023-24ನೇ ಸಾಲಿನ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭವನ್ನು ಇವತ್ತು ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಬರಬೇಕಾಗಿದ್ದು, ಆದರೆ ಕೆಲಸದ ಒತ್ತಡ ಕಾರಣಗಳಿಂದ ಮತ್ತು ಪ್ರದೀಪ್ ಈಶ್ವರ್ ಮತ್ತು ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ದು, ಅವರ ಒತ್ತಡಗಳಿಂದ ಮತ್ತು ಜನಸ್ಪಂದನ ಕಾರ್ಯಕ್ರಮ ಇರುವುದರಿಂದ ಬರೋಕ್ಕಾಗಿಲ್ಲ ಅಂತ ಹೇಳಿದರು. ಆದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿಕೊಟ್ಟಂಥ ಬಿಕ್ಕಲಹಳ್ಳಿ ಗ್ರಾಮದ ಧರ್ಮದರ್ಶಿಗಳಾದಂಥ ಮಂಜುನಾಥ್ ಸರ್ ಅವರನ್ನು ಮಾಡಿಕೊಂಡಾಗ ಅವರು ಬಂದು ಮನಸ್ಫೂರ್ತಿಯಾಗಿ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ನಡೆಸಿಕೊಟ್ಟಿದ್ದಾರೆ. ಇದೇ ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಥಿರ ಚಟುವಟಿಕೆಗಳು ನಡೆಸಬೇಕು, ಅವರಿಗೆ ಮಾನಸಿಕವಾಗಿ ಸದೃಢವಾಗಿ ಬೆಳೆಸಬೇಕು. ವಿದ್ಯೆ ಒಂದೇ ಅಲ್ಲ, ಅದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಭಾವಿಸಿಕೊಂಡಾಗ ಮಾತ್ರ ಒಂದು ಸಮಾಜ, ಒಳ್ಳೆಯ ಸಮಾಜ, ಒಂದು ಆರೋಗ್ಯವಂತ ಸಮಾಜವನ್ನು ಕಟ್ಟಲು ಒಂದು ಸಹಕಾರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಾಲೇಜಿನಲ್ಲಿ ನಾವು ಒಂದು ಕಮಿಟಿ ಮಾಡಿದಾಗ ನಮ್ಗೆ ಇದೇ ತಿಂಗಳು 24-25 ನ್ಯಾಕ್ ಪಿ ಟೀಮ್ ಕೂಡ ನಮ್ಮ ಕಾಲೇಜಿಗೆ ಭೇಟಿ ನೀಡ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಪ್ರಾಂಶುಪಾಲ ಚಂದ್ರಪ್ಪ, ಸಾಂಸ್ಕೃತಿಕ ಸಮಿತಿ ಸಂಚಾಲಕ ನಾಗರಾಜು, ಪ್ರೊಫೆಸರ್ ಪಿ ಸುನೀತಾ, ರಾಧಿಕಾ, ದೈಹಿಕ ಶಿಕ್ಷಣ ನಿರ್ದೇಶಕ ಶ್ರೀಹರಿ, ಹಿರಿಯ ಪ್ರಾಧ್ಯಾಪಕಿ ವಸುಂಧರಾ, ಡಾಕ್ಟರ್ ರಂಗಪ್ಪ ಸೇರಿದಂತೆ ಎಲ್ಲ ವಿಭಾಗದ ಪ್ರಾಧ್ಯಾಪಕರು, ಬೋಧಕೇತರ ಸಿಬ್ಬಂದಿ ಮತ್ತಿತರರು ಇದ್ದರು.